ಬೇಗೂರಿನಲ್ಲಿ ಅಗ್ನಿ ಅವಘಡ ಸಂಭವಿಸಿರೋದ್ರ ಡೀಟೇಲ್ಸ್ ನಮಗೆ ಸಿಗ್ತಾ ಇದೆ. ಅದು ಕೂಡ ಅಕ್ರಮ ಬಾಂಗ್ಲಾ ವಲಸಿಗರು ಇಲ್ಲಿ ನೆಲೆಸಿದ್ರು. ಅವರ ಶೆಡ್ ಈಗ ಅಗ್ನಿ ಅವಘಡದ ಕೇಂದ್ರ ಬಿಂದು. ಸಿಲಿಂಡರ್ ಬ್ಲಾಸ್ಟ್ ಅಲ್ಲಾಗಿದೆ. 5 ಎಕರೆ ಜಾಗದಲ್ಲಿ ಶೆಡ್ಗಳು ತಲೆ ಎತ್ತಿದ್ವು. ಆಗಸದ ಎತ್ತರಕ್ಕೆ ಬೆಂಕಿಯ ಕೆನ್ನಾಲಿಗೆ ವಿಸ್ತಾರವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಂತಹ ಕಾರ್ಯವನ್ನ ಮಾಡಿದ್ರು. ಸ್ಥಳಕ್ಕೆ ಬೇಗೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ರು. ಬಟ್ ಶಾಕಿಂಗ್ ಏನಂದ್ರೆ, ಈ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಸಿಲಿಂಡರ್ ಕನೆಕ್ಷನ್ ಇತ್ತು, ಅವ್ರಿಗೆ ದೊಡ್ಡ ಜಾಗನೇ ಅಲ್ಲಿತ್ತು. 5 ಎಕರೆ ಜಾಗದಲ್ಲಿ ಅವ್ರು ಶೆಡ್ಗಳನ್ನು ಹಾಕೊಂಡಿದ್ರು. ಎಲ್ಲಿದ್ದಾರೆ ನಮ್ಮ ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ನಮ್ಮ ರಾಜ್ಯ ಸರ್ಕಾರದ ಹೋಮ್ ಮಿನಿಸ್ಟರ್ ಕೇಳ್ತಾರೆ. ಇಲ್ಲಿದಾರಲ್ಲ, ಇವರ ಕಾರಣಕ್ಕೀಗ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಆಕಸ್ಮಿಕ ಘಟನೆನ ಇದು ಅಥವಾ ಬೇರೆ ಏನಾದರೂ ಆಗಿದೆಯಾ ಇಲ್ಲಿ? ಇದೊಂದು ಪ್ರಶ್ನೆ ಇದೆ. ಯಾಕಂದರೆ ಬೆಂಕಿಯ ಕೆನ್ನಾಲಿಗೆ ಚಾಚಿರುವಂತಹ ರೀತಿ ಮತ್ತು ದಟ್ಟ ಹೊಗೆ ಆವರಿಸಿರುವಂತಹ ರೀತಿ ನೀವು ನೋಡ್ತಾ ಇದ್ದೀರಾ. ಅಲ್ಲೇ ಡಂಪಿಂಗ್ ಯಾರ್ಡ್ ಇತ್ತು ಅನ್ನೋದು ಇನ್ನೊಂದು ಮಾಹಿತಿ. ಸಿಲಿಂಡರ್ ಬ್ಲಾಸ್ಟ್ ಇಷ್ಟು ದೊಡ್ಡ ಅನಾಹುತಕ್ಕೆ ಕಾರಣನಾ? ಸಿಲಿಂಡರ್ ಬ್ಲಾಸ್ಟ್ ಆಗಿದ್ರೆ ಪ್ರಾಣಾಪಾಯ ಆದಂತಹ ಬಗ್ಗೆ ಡೀಟೇಲ್ಸ್ ಇಲ್ಲ ನಮ್ಮ ಹತ್ರ. ಮತ್ತೆಲ್ಲಿತ್ತು ಸಿಲಿಂಡ್ರು? ಈಗ ಮನೆ ಒಳಗಡೆ ತಾನೇ ಸಿಲಿಂಡರ್ ಇರುತ್ತೆ, ಶೆಡ್ ಒಳಗಡೆ ತಾನೇ ಸಿಲಿಂಡರ್ ಇದ್ದಿರತ್ತೆ. ಹೇಗಿದು ಈ ಅವಘಡ ಸಂಭವಿಸಿದ್ದು? ಅವಘಡನ ಅಥವಾ ಬೇರೆ ಏನಾದರೂ ಮಾಡೋದಕ್ಕೆ ಬಯಸಿದ್ರಾ? ಅದರ ಟ್ರಯಲ್ ಇದು ಗೊತ್ತಿಲ್ಲ. ಬಟ್ ದೊಡ್ಡ ಪ್ರಮಾಣದ ದಟ್ಟ ಹೊಗೆ ಅಂತೂ ಆವರಿಸಿದೆ ಅಲ್ಲಿ. ನೋಡಿ, ಅಲ್ಲೊಂದು ಗ್ಯಾಸ್ ಇದೆ, ಗ್ಯಾಸ್ ಹತ್ರ ಅಂಟಿಸ್ಬಿಡು. ಇದು ಪೂರಾ ಗ್ಯಾಸ್ ಅವಿ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಈಗ ಹೇಗಾಗಿದ್ದು ಈ ಅವಘಡ ಅನ್ನೋದ್ರ ಬಗ್ಗೆ ಏನೇನು ಮಾಹಿತಿಗಳಿದಾವೆ? ಮತ್ತೆ ಇಲ್ಲಿ ಈ ಥರ ಅಕ್ರಮವಾಗಿ ಶೆಡ್ಗಳನ್ನು ಹಾಕೊಂಡಿದ್ದಾರೆ ಅನ್ನೋದು ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ಬಂದೇ ಇರಲಿಲ್ವಾ? ಸ್ವಂತ ಅಕ್ರಮ ಬಾಂಗ್ಲಾ ವಾಸಿಗರು ವಾಸ ಮಾಡ್ತಿದ್ದಂತಹ ಶೆಡ್ ನಲ್ಲಿ ಸಿಲಿಂಡರ್ ಲೀಕೇಜ್ ಆಗಿ ಸ್ಫೋಟ ಆಗಿರೋಂಥದ್ದು. ಅದ್ರ ಮೊದಲಿಗೆ ಒಂದು ಶೆಡ್ಗೆ ಬೆಂಕಿ ಹಚ್ಕೊಂಡಿತ್ತು. ನಂತರ ಅಲ್ಲಿ ಅಕ್ಕಪಕ್ಕ ಇದ್ದಂತಹ ಎಲ್ಲಾ ಶೆಡ್ಗಳಿಗೂ ಸಹ ಬೆಂಕಿ ಅಂಟ್ಕೊಂಡಿರುವಂಥದ್ದು. ಹಾಗಾಗಿ ಬೆಂಕಿಯ ಕೆನ್ನಾಲಿಗೆಗೆ ಸಂಪೂರ್ಣವಾಗಿ ಶೆಡ್ಗಳು ಸುಟ್ಟು ಭಸ್ಮ ಆಗಿರತಕ್ಕದ್ದು. ಅದ್ರ ಒಳಗಡೆ ಇದ್ದಂತಹ ಸಿಲಿಂಡರ್ ಇರ್ಬೋದು, ಸ್ಟವ್ ಇರ್ಬೋದು, ಎಲ್ಲವೂ ಸಹ ಬೆಂಕಿಗೆ ಆಹುತಿ ಆಗಿದೆ. ಇದು ಮೊದಲಲ್ಲ, ಇದು ಹಿಂದೆನೂ ಸಹ ಕಳೆದ 1 ತಿಂಗಳ ಹಿಂದೆಗಳು ಸಹ ಬೆಂಕಿ ಹಚ್ಕೊಂಡಿತ್ತು. ದೊಡ್ಡ ಮಟ್ಟಕ್ಕೆ ಬೆಂಕಿಯಾಗಿ ಅಗ್ನಿಶಾಮಕ ದಳ ಇರ್ಬೋದು, ಪೊಲೀಸರು ಸಹ ಸ್ಥಳಕ್ಕೆ ಹೋಗಿದ್ರು. ಆ ಶೆಡ್ಗಳನ್ನ ಸಂಪೂರ್ಣವಾಗಿ ತೆರವು ಸಹ ಮಾಡಿದ್ರು. ಅದಾದ ನಂತರ ಮತ್ತೆ ಅದೇ ಜಾಗದಲ್ಲೇ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡು ಈಗ ವಾಸ ಮಾಡ್ತಿದ್ರು. ಹಾಗಾಗಿ ಅಲ್ಲೇ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. ಮತ್ತೆ ಒಂದಷ್ಟು ಬೆಂಕಿಗೆ ಆಹುತಿ ಆಗಿದೆ. ಇದು ಬೇಗೂರಿನ ಹೆಳೆನಹಳ್ಳಿ ಬಳಿ ಈ ಒಂದು ಘಟನೆ ಆಗಿರುವಂಥದ್ದು. ಈಗ ಅಗ್ನಿಶಾಮಕ ದಳ ಇರ್ಬೋದು ಅಥವಾ ಪೊಲೀಸರು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಬೆಂಕಿ ನೆಲೆಸುವ ಕಾರ್ಯಾಚರಣೆ ಮಾಡಲಾಗಿರುವಂಥದ್ದು. ಈಗ ಬೆಂಕಿ ಹತೋಟಿಗೆ ತಂದಿರುವಂಥದ್ದು. ಅಂದ್ರೆ ಎಲ್ಲ ಒಂದ್ ಕಡೆಗೆ ಈ ರೀತಿ ಆ ಭೂ ಮಾಲೀಕರು ಯಾರಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ಬೇಕಿತ್ತು. ಆದ್ರೆ ಅಧಿಕಾರಿಗಳು ಯಾಕೋ ಅದ್ರ ಬಗ್ಗೆ ಸರಿಯಾದ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಮತ್ತೆ ಈ ಬೆಂಕಿ ಮರುಕಳಿಸಿರುವಂಥದ್ದು. ಮಮತಾ. ರೈಟ್, ಧನ್ಯವಾದ ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.